ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ 45 ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. 45 ಸಿನಿಮಾ ಇದೀಗ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇತರ ಚಿತ್ರರಂಗದಲ್ಲೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಸಿನಿಮಾ. ಅದಕ್ಕೆ ಕಾರಣವಾಗಿದ್ದು ಮತ್ತೇನು ಅಲ್ಲ, ಸಿನಿಮಾದ ಕಂಟೆಂಟ್ ಜೊತೆಗೆ ಚಿತ್ರದಲ್ಲಿ ಮಲ್ಟಿ ಸ್ಟಾರ್ಗಳ ಅಭಿನಯ. ಈ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ಅಥವಾ ಪ್ರೀಮಿಯರ್ ಶೋನಲ್ಲೇ ವೀಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅದು ಸಾಧ್ಯವಾಗಿಲ್ಲ. ಕಾರಣ ಆಂತರಿಕ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇವತ್ತು ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಮುಖ್ಯ ಚಿತ್ರಮಂದಿರ ತ್ರಿವೇಣಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಕೊನೆ ಗಳಿಗೆಯಲ್ಲಿ ಅದು ಕೂಡ ಆಗಿಲ್ಲ. ಹೀಗಾಗಿ ನೇರವಾಗಿ ಹೋಗಿದ್ದು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ. ಈ ಚಿತ್ರಮಂದಿರದ ಬಗ್ಗೆ ಹಲವು ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ. ಚಿತ್ರಮಂದಿರ ಯಾವ ರೀತಿ ಇದೆ, ಹಾಗೆ ಇಲ್ಲಿನ ಸವಲತ್ತುಗಳು ಯಾವ ಮಟ್ಟಕ್ಕೆ ಇದೆ ಅನ್ನೋದು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಈ ಚಿತ್ರಮಂದಿರದಲ್ಲಿ 45 ಸಿನಿಮಾವನ್ನ ವೀಕ್ಷಣೆ ಮಾಡಿದಂತಹ ಬಗೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದೇ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಈ ಸಿನಿಮಾ ತೆರೆಗಪ್ಪಳಿಸಿತ್ತು. ಅದಕ್ಕೂ ಒಂದು ದಿನ ಮುಂಚಿತವಾಗಿ ಅಂದ್ರೆ 24 ಬುಧವಾರದಂದು ಈ ಸಿನಿಮಾದ ಪ್ರೀಮಿಯರ್ ಕೂಡ ಆಗಿತ್ತು. ಆದ್ರೆ 25ನೇ ತಾರೀಕು ಬೆಳಗ್ಗೆ ಫ್ಯಾನ್ ಶೋ ಇರಲಿಲ್ಲ, ರೆಗ್ಯುಲರ್ ಶೋ ಇತ್ತು. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಆರಂಭದಿಂದಲೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಅದಾದ ಬಳಿಕ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದ ಮೇಲಂತೂ ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಕಮೆಂಟ್ಗಳು ಬಂತು. ಸಿನಿಮಾ ಅತ್ಯದ್ಭುತವಾಗಿದೆ, ತುಂಬಾನೇ ಅಲ್ಟಿಮೇಟ್ ಆಗಿ ಸಿನಿಮಾ ಮೂಡಿ ಬಂದಿದೆ ಅಂತ. ಹೀಗಾಗಿ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚಾಗ್ತಾನೆ ಹೋಯ್ತು. ಸಿನಿಮಾವನ್ನ ಹೇಗಾದ್ರೂ ಮಾಡಿ ವೀಕ್ಷಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ಈ ಸಿನಿಮಾವನ್ನ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದೆ. ಸಿನಿಮಾ ಆರಂಭವಾಯಿತು, ಸಿನಿಮಾ ಹೋಯ್ತು, ಇಂಟರ್ವೆಲ್ ಕೂಡ ಆಯ್ತು. ಇಂಟರ್ವೆಲ್ ಆದ ಬಳಿಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಕ್ಲೈಮ್ಯಾಕ್ಸ್ ನಲ್ಲಂತೂ ಅಬ್ಬಬ್ಬಾ, ಯಾರು ಕೂಡ ಊಹೆನೆ ಮಾಡ್ಲಿಕ್ಕಿಲ್ಲ ಆ ಮಟ್ಟದಲ್ಲಿ ಟ್ವಿಸ್ಟ್. ಏನಿದು ಬರೀ ಟ್ವಿಸ್ಟಾ? ಸಿನಿಮಾ ಯಾವ ರೀತಿ ಇದೆ, ಏನು ಹೇಳ್ತಾನೆ ಇಲ್ವಲ್ಲ ಅಂತ ಕೇಳಿದ್ರೆ ಇವಾಗ ಹೇಳ್ತೀನಿ ಕೇಳಿ. ಗರುಡ ಪುರಾಣದ ಕಥೆಯನ್ನ ಆಧರಿಸಿದಂತಹ ಸಿನಿಮಾ. ದೇವರಿಗೆ ಎಲ್ಲಾ ಜೀವಿಗಳು ಒಂದೇ. ದೇವರ ಲೆಕ್ಕದಲ್ಲಿ ಮನುಷ್ಯ ಕೂಡ ಒಂದು ಜೀವಿನೇ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ಮನುಷ್ಯ ಕೂಡ ಒಂದು ಜೀವಿ. ಮನುಷ್ಯನಾದವನು ಯಾವ ರೀತಿ ಇರಬೇಕು? ಗರುಡ ಪುರಾಣದ ಪ್ರಕಾರ ಸತ್ತ ಬಳಿಕ ಮನುಷ್ಯ ಏನೆಲ್ಲ ಆಗ್ತಾನೆ, ಕರ್ಮಗಳ ಅನುಸಾರವಾಗಿ ಮನುಷ್ಯನ ಜೀವನ ಸತ್ತ ಬಳಿಕ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾವನ್ನ ನೋಡಿದ್ರೆ ತಪ್ಪು ಮಾಡುವಾತ ಒಂದ್ಸಲ ಆಲೋಚನೆ ಮಾಡ್ತಾನೆ. ಗರುಡ ಪುರಾಣವನ್ನ ಆಧರಿಸಿಕೊಂಡು ಯಾವ ಸಿನಿಮಾನು ಬಂದಿಲ್ಲ. ಪ್ರಸ್ತುತ ಆ ರೀತಿಯ ಸಿನಿಮಾ ಬಂದ್ರೆ ನೋಡುವವರ ಸಂಖ್ಯೆ ಎಷ್ಟು ಗೊತ್ತಿಲ್ಲ, ಪ್ರಶ್ನಾರ್ಥಕ. ಪ್ರೇಕ್ಷಕರು ನುಗ್ಗಿ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಚಿತ್ರಮಂದಿರದಿಂದ ಎತ್ತಂಗಡಿಯೂ ಆಗ್ಬೋದು. ಹಾಗಂತ ಗರುಡ ಪುರಾಣವನ್ನ ಇಲ್ಲದೆ ಇರೋದನ್ನ ಹೇಳೋದಕ್ಕಾಗಲ್ವಲ್ಲ. ಹೆಂಗಿದೆ ಹಂಗೆ ಹೇಳ್ಬೇಕು. ಪ್ರೇಕ್ಷಕರು ಎಲ್ಲೂ ಕೂಡ ಬೋರ್ ಆಗ್ಬಾರ್ದು, ಪ್ರೇಕ್ಷಕರನ್ನ ಹಿಡಿದಿಟ್ಕೋಬೇಕು. ಆ ಪುರಾಣವನ್ನ ಪ್ರಸ್ತುತತೆಗೆ ಅಳವಡಿಸಿ ಯಾವ ರೀತಿ ಹೇಳಬೇಕೋ ಆ ಮಟ್ಟದಲ್ಲಿ ವಿಭಿನ್ನವಾಗಿ ನಿರ್ದೇಶಕ ಅರ್ಜುನ್ ಜನ್ಯ ಕಟ್ಟಿಕೊಟ್ಟಿದ್ದಾರೆ. ಇದನ್ನು ನೋಡ್ಬೇಕಾದ್ರೆ ಅನ್ಸುತ್ತೆ ನಿಜವಾಗ್ಲೂ ಕೂಡ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶಕರು ಅಥವಾ ರಿಯಲ್ ನಿರ್ದೇಶಕರು ಅಂತ. ಉಪೇಂದ್ರ ಅವರ ರೇಂಜ್ ಅಲ್ಲಿ ಚಿತ್ರ ಮೂಡಿ ಬಂದಿದೆ. ಶಿವಣ್ಣನ ಅಭಿನಯವಂತೂ ಅಬ್ಬಬ್ಬಾ ಎಕ್ಸಲೆಂಟ್ ಗುರು. ದ್ವಿತೀಯಾರ್ಧದಲ್ಲಿ ಶಿವಣ್ಣ ಬರ್ತಾರೆ, ಆ ಬಳಿಕ ಸಿನಿಮಾವನ್ನು ಶಿವಣ್ಣ ಆವರಿಸ್ತಾರೆ. ಪ್ರತಿಯೊಬ್ಬರಿಗೆ ಇಷ್ಟ ಆಗುವಂತ ಕ್ಯಾರೆಕ್ಟರ್ ಅದು. ಕೊನೆಯ ಫೈಟ್ ಅಂತೂ ಶಿವಣ್ಣ ಭಿನ್ನ ವಿಭಿನ್ನ ಯಾವೆಲ್ಲ ಲುಕ್ಕಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಈ ಸಿನಿಮಾವನ್ನ ಒಮ್ಮೆ ವೀಕ್ಷಣೆ ಮಾಡಿ. ಏನ್ರಿ ಶಿವಣ್ಣನ ತರಹೇವಾರಿ ಲುಕ್ಕು, ಭಿನ್ನ ವಿಭಿನ್ನ. ಇದನ್ನ ಪದಗಳಲ್ಲಿ ಹಾಗೂ ಮಾತಿನಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ಇನ್ನು ಉಪೇಂದ್ರ ಅವರು ಆ ಒಂದು ದೃಶ್ಯ ಬರುತ್ತೆ, ಬೈಕಿಗೆ ಬೆಂಕಿ ಹಚ್ಚುವಂತ ದೃಶ್ಯ. ಆ ದೃಶ್ಯದಲ್ಲಿ ಉಪೇಂದ್ರ ಅವರ ಎಂಟ್ರಿ ಆಗುತ್ತೆ. ಅವರಲ್ಲಿ 2 ಕ್ಯಾರೆಕ್ಟರ್ ಮಾಡ್ತಾರೆ ಅಲ್ಲಿ, ಒಮ್ಮೆ ರಗಡ್ ಆಗಿ ಒಮ್ಮೆ ಸಾಫ್ಟ್ ಆಗಿ, ಒಮ್ಮೆ ರಗಡ್ ಆಗಿ ಒಮ್ಮೆ ಸಾಫ್ಟ್ ಆಗಿ. ಅಬ್ಬಬ್ಬಾ ಏನ್ರಿ ಅಭಿನಯ ಅಲ್ಲ. ಇವರೆಲ್ಲ ಲೆಜೆಂಡ್ಗಳು. ಅಭಿನಯದ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಆದರೆ ಎಷ್ಟು ಸಿನಿಮಾಗಳಲ್ಲಿ ಈ ರೀತಿಯಾಗಿ ಇವರನ್ನ ತೋರಿಸಿದ್ದಾರೆ ಇಲ್ವಲ್ಲ. ಅಟ್ ಎ ಟೈಮ್ ಅಭಿನಯದ ಏರಿಳಿತಗಳು ಈ ಸಿನಿಮಾದಲ್ಲಿ ಇದೆ. ಒಮ್ಮೆ ರಗಡ್ ಆಗಿ ಒಮ್ಮೆ ಸಾಫ್ಟ್ ಆಗಿ, ಒಮ್ಮೆ ರಗಡ್ ಆಗಿ ಒಮ್ಮೆ ಸಾಫ್ಟ್ ಆಗಿ. ಇದನ್ನ ನಾವು ಹೇಳಿದ್ರೆ ಏನೂ ಇಲ್ಲ, ಒಮ್ಮೆ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಿನಿಮಾವನ್ನ, ಗೊತ್ತಾಗುತ್ತೆ. ಇನ್ನು ರಾಜ್ಬಿ ಶೆಟ್ಟಿ ನ್ಯಾಚುರಲ್ ಅಭಿನಯ, ಅವರ ಅಭಿನಯಕ್ಕೆ ಅವರೇ ಸಾಟಿ.
ಇವರ ಪಾತ್ರಗಳ ಆಯ್ಕೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಉಪೇಂದ್ರ ಅವರ ಪಾತ್ರವನ್ನ ಅವರು ಬಿಟ್ಟು ಬೇರೆಯವ್ರಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಶಿವಣ್ಣನ ಪಾತ್ರ ಕೂಡ ಅಷ್ಟೇ, ಅವರ ಪಾತ್ರವನ್ನ ಬೇರೆಯವರಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೆ ಅಣ್ಣವರು ಮಾಡ್ಬೋದಿತ್ತೇನೋ ಅಷ್ಟೇ, ಅವರನ್ನ ಹೊರತುಪಡಿಸಿ ಬೇರೆ ಯಾರಿಂದಲೂ ಶಿವಣ್ಣ ಮಾಡಿದಂತಹ ಈ ಪಾತ್ರವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಶಿವಣ್ಣ ಬಿಟ್ರೆ ಅಣ್ಣವರೇ. ಇನ್ನು ರಾಜ್ಬಿ ಶೆಟ್ಟಿಯವರ ಪಾತ್ರ, ರಾಜ್ಬಿ ಶೆಟ್ಟಿಯವರಿಗೆ ಅವರೇ ಸಾಟಿ. ಈ 3 ಪಾತ್ರಗಳನ್ನ ಇವರು ಬಿಟ್ಟು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟದಲ್ಲಿ ಈ ಪಾತ್ರಕ್ಕೆ ಈ ಕಲಾವಿದರು ಪರ್ಫೆಕ್ಟ್ ಮ್ಯಾಚ್. ಉಳಿದಂತೆ ಸಾವು ಬಂದಾಗ ಮನುಷ್ಯ ಯಾವ ರೀತಿ ಇರ್ತಾನೆ, ಆತನ ಆಲೋಚನೆಗಳು ಯಾವ ರೀತಿ ಇರುತ್ತೆ. ಇನ್ನೊಂದು ಬಹುಮುಖ್ಯವಾಗಿ, ಜಗತ್ತಲ್ಲಿ ಯಾರು ಕೂಡ ಶಾಶ್ವತ ಅಲ್ಲ. ಅಂತಿಮವಾಗಿ ನಾನು ಒಬ್ನೇ, ಬಂದಾಗ್ಲೂ ಒಬ್ನೇ, ಹೋಗ್ಬೇಕಾದ್ರೂ ಒಬ್ನೇ. ಇದರ ಮಧ್ಯೆ ಅವರು ಇವರು, ತಂದೆ ತಾಯಿ, ಅಣ್ಣ ತಮ್ಮ, ಗೆಳೆಯರು, ಹೆಂಡತಿ, ಮಕ್ಕಳು, ಪ್ರೀತಿಸಿದಾಕೆ, ಇವೆಲ್ಲ ಬರೀ ಶೂನ್ಯ ಅಷ್ಟೇ. ಅಂತಿಮವಾಗಿ ನಾನೊಬ್ಬನೇ. ಇದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಒಂದು ಅರ್ಧ ಗಂಟೆ ಕೂತು ಯೋಚನೆ ಮಾಡಿ, ಎಲ್ಲ ಗೊತ್ತಾಗುತ್ತೆ ನಾನು ಅಂದ್ರೆ ಏನು ಅನ್ನೋದು. ಪಾಪ ಪುಣ್ಯ, ಕರ್ಮ, ಧರ್ಮ ಅಂತೇಳಿ ಹೊಡೆದಾಡ್ತೀವಿ, ಆದ್ರೆ ನಿಜವಾಗ್ಲೂ ಏನು ಧರ್ಮ ಅಂದ್ರೆ ಎಲ್ಲ ಒಂದೇ. ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಿರ್ದೇಶಕ ಅರ್ಜುನ್ ಜನ್ಯವರು ಕಟ್ಟಿಕೊಟ್ಟಿದ್ದಾರೆ. ಅರ್ಜುನ್ ಜನ್ಯವರ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಪದಗಳೇ ಇಲ್ಲ. ನಿಜವಾಗ್ಲೂ ಅರ್ಜುನ್ ಜನ್ಯವರು ಇದು ಮೊದಲ ಸಿನಿಮಾನ ಅಂತ ಪ್ರಶ್ನಾರ್ಥಕ ಮೂಡುವಂತೆ ಮಾಡುತ್ತೆ. ಇನ್ನು ನಿರ್ಮಾಪಕರು, ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಿರ್ಮಾಪಕರಿಗೆ. ಇಂತಹ ಒಂದು ಅತ್ಯದ್ಭುತ ಕಥೆಗೆ ಹಣವನ್ನ ನೀರು ಸುರಿದಂತೆ ಸುರಿದು ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬರುವಂತೆ ಮಾಡಿದೆ. ನಿಜವಾಗ್ಲೂ ಇಂತಹ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು. ಇತ್ತೀಚೆಗೆ ನಿರ್ಮಾಪಕರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ಅಳಲನ್ನ ತೋಡಿಕೊಂಡ್ರು, ಸಿನಿಮಾ ಪೈರಸಿ ಆಗಿದೆ ಹಾಗೆ ಹೀಗೆ ಅಂತ. ಅಲ್ಲ ಸ್ವಾಮಿ, ಇಂತಹ ಒಂದು ಅತ್ಯದ್ಭುತವಾದಂತಹ ಸಿನಿಮಾ, ಹೊಸ ಪ್ರಯತ್ನದ ಸಿನಿಮಾ, ಇದನ್ನ ಪೈರಸಿ ಮಾಡ್ತಿರಲ್ಲ. ಇಂಥ ಸಿನಿಮಾವನ್ನ ನಿಜವಾಗ್ಲೂ ಹೇಳ್ತೀನಿ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು. ಗ್ರಾಫಿಕ್ಸ್ ಅದು ಇದು ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಅತ್ಯದ್ಭುತವಾದಂತಹ ಸಿನಿಮಾ, ಪಕ್ಕಾ ಪೈಸಾ ವಸೂಲಿ ಸಿನಿಮಾ. ಈ ಮೊದಲ ಅರ್ಧ ಒಂದಿಷ್ಟು ಸ್ವಲ್ಪ ಲ್ಯಾಗ್ ಅಂತ ಅನಿಸಿದ್ರು, ಅದನ್ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ಕಟ್ ಮಾಡೋದಕ್ಕೆ ಆಗಲ್ಲ, ಕಂಟೆಂಟ್ ಇದೆ ಅಲ್ಲಿ. ಒಂದಿಷ್ಟು ಮಂದಿ ಹೇಳಿದ್ರು ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಇದೆ ಅಂತ. ಲ್ಯಾಗ್ ಇದ್ರು ಅಲ್ಲಿ ಕಂಟೆಂಟ್ ಇದೆಯಲ್ಲ, ಕಟ್ ಮಾಡಿದ್ರೆ ನೀವು ಅದಕ್ಕೂ ಕೂಡ ಹೇಳ್ತೀರಾ ಅದೇನಂತ ಗೊತ್ತೇ ಆಗಿಲ್ಲ ಅಂತ. ಕಟ್ ಮಾಡುವಂತೆ ಇಲ್ಲ. ಸಿನಿಮಾ ಮೊದಲ ಅರ್ಧನೂ ಚೆನ್ನಾಗಿದೆ, ಸ್ವಲ್ಪ ಲ್ಯಾಗ್ ಅಷ್ಟೇ, ಗೊತ್ತಾಗಲ್ಲ ಅದು. ಯಾಕಂತ ಹೇಳಿದ್ರೆ ಮೊದಲ ಅರ್ಧದಲ್ಲಿ ರಾಜ್ಬಿ ಶೆಟ್ಟಿಯವರ ತೊಳಲಾಟ, ವ್ಯಥೆ, ನೋವು ಎಲ್ಲನೂ ಇದೆ. ದ್ವಿತೀಯಾರ್ಧದಲ್ಲಿ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಸಾಗುತ್ತೆ. ಕ್ಲೈಮ್ಯಾಕ್ಸು ಅತ್ಯದ್ಭುತ. ಜೀವನದ ಪಾಠ, ಮೌಲ್ಯ ಎಲ್ಲವನ್ನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಓವರಾಲ್ ಆಗಿ ಹೇಳೋದಾದ್ರೆ ಮನುಷ್ಯನಾದವನು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ನಿರ್ದೇಶಕ ಅರ್ಜುನ್ ಜನ್ಯವರು ಕಟ್ಟಿಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಿಜವಾಗ್ಲೂ 3 ಮಂದಿ ಹೀರೋ ಅಲ್ಲ, 5 ಮಂದಿ ಹೀರೋ. ಯಾರು ಗೊತ್ತಾ? ಒಂದು ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ, ಹಾಗೆ ಮುಖ್ಯವಾಗಿ ಅರ್ಜುನ್ ಜನ್ಯ, ಹಾಗೆ ನಿರ್ಮಾಪಕರು. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ರು ಕೂಡ ಚಿತ್ರಮಂದಿರದಲ್ಲೇ ಈ ಸಿನಿಮಾವನ್ನ ವೀಕ್ಷಿಸಿ ಆನಂದಿಸಿ. ಪೈರಸಿಯನ್ನ ದಯವಿಟ್ಟು ನೋಡಬೇಡಿ. ನಮಸ್ಕಾರ.